ದಕ್ಷಿಣ ಕನ್ನಡ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಘೋಷಣೆ ಬಳಿಕ ಕಳೆದ 3-4 ತಿಂಗಳುಗಳಿಂದ ಚುನಾವಣಾ ಪೂರ್ವ ತಯಾರಿ ನಡೆಸುತ್ತಾ ಇಂದಿನವರೆಗೂ ಬಿರುಸಿನ ಮತ ಪ್ರಚಾರವನ್ನು ಕೈಗೊಂಡಿದ್ದೇವೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಹೇಳಬೇಕಾದ್ರೆ ಕಳೆದ ಚುನಾವಣೆಗಿಂತಲೂ ಈ ಬಾರಿ ಬಿರುಸಿನ ವಾತಾವರಣ ಬಿಜೆಪಿಗಿದೆ. ಮೋದಿ ಬಂದು ಹೋದ ಬಳಿಕ ಬಿಜೆಪಿ ಸುನಾಮಿ ಎದ್ದಿದೆ ಅಂತ ಮುಲ್ಕಿ ಮೂಡಬಿದ್ರೆ ಶಾಸಕ ಉಮಾನಾಥ್ ಕೋಟಿನ್ ಹೇಳಿದ್ದಾರೆ. ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು, ಜನರ ಆಶೀರ್ವಾದ ಪಕ್ಷದ ಮೇಲೆ ಇದೆ. ಈ ಬಾರಿ ಮುಲ್ಕಿ ಮೂಡಬಿದ್ರೆಯಲ್ಲಿ 40,000 ಲೀಡ್ ಗ್ಯಾರಂಟಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಜನರ ಸ್ವಾಗತ ಹಾಗೂ ಬೆಂಬಲವನ್ನ ನೋಡಿದಾಗ ನಿಜಕ್ಕೂ ಸಂತಸವಾಗುತ್ತೆ. ಪಕ್ಷದಲ್ಲಿ ಕೆಲಸ ಮಾಡಿದ್ದು ಸಾರ್ಥಕ ಅನ್ನೋ ಭಾವನೆ ಮೂಡುತ್ತೆ. ಪ್ರಧಾನಿ ಮೋದಿಯವರ ನಾಯಕತ್ವ, ಅವರ ಆಡಳಿತ ವೈಖರಿ, ಕಟ್ಟಕಡೆಯ ವ್ಯಕ್ತಿತ್ವವನ್ನ ಮುಟ್ಟುವಂತಹ ಅವರ ಯೋಜನೆಯನ್ನ ಕಂಡಾಗ ಪ್ರತಿಯೊಬ್ಬ ವ್ಯಕ್ತಿಯೂ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾನೆ. ಇದೇ ವೇಳೆ ನಳಿನ್ ಕುಮಾರ್ ಕಟೀಲ್ ಅವರ ಕಾರ್ಯವೈಖರಿಯನ್ನ ಅವರು ಹಾಡಿ ಹೊಗಳಿದ್ರು. ನಮ್ಮ ನರೇಂದ್ರ ಮೋದಿ ಅವರ ಈ ದೇಶದ ನಾಯಕತ್ವ, ಅವರ ಒಂದು ಆಡಳಿತ ವೈಖರಿ, ಅವರು ಕಟ್ಟ ಕಡೆಯ ವ್ಯಕ್ತಿಗೂ ಮುಟ್ಟುವಂತಹ ಯೋಜನೆಗಳನ್ನ ಕೊಟ್ಟಂತ ರೀತಿ ಮತ್ತು ಅದೊಂದು ಜನರಿಗೆ ಮುಟ್ಟುವಂತಹ ವ್ಯವಸ್ಥೆಗಳು, ಇದನ್ನ ಕಂಡಾಗ ಬಹಳ ಸಂತೋಷದಿಂದ ಜನ ನಾವು ಹೋಗುವ ಮೊದಲೇ ಆ ಮನೆಯಲ್ಲಿ ಮೋದಿ ಇರ್ತಾರೆ, ಮೋದಿಯ ಪಾರ್ಟಿಯವರು ನೀವು ಬನ್ನಿ ಅಂತ ನಮಗೆ ಸ್ವಾಗತವನ್ನು ಕೊಡುವುದನ್ನು ನಾನು ಹಲವಾರು ಮನೆಗಳಲ್ಲಿ ಕಂಡಿದ್ದೇನೆ. ಇವತ್ತು ನಳಿನ್ ಕುಮಾರ್ ಕಟೀಲ್ ಬಹುಶಃ 10 ವರ್ಷ ಸಂಸದನಾಗಿ ಲೋಕಸಭಾ ಸದಸ್ಯರಾಗಿ ಭಾಗದಲ್ಲಿ ಕೆಲಸ ಮಾಡಿದ್ರು. ಆದ್ರೆ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಿಜವಾಗಿಯೂ ನಳಿನ್ ಕುಮಾರ್ ಕಟೀಲ್ರಿಗೆ ಸರಿಯಾದ ಕೆಲಸ ಮಾಡಲಿಕ್ಕೆ ಆದದ್ದು ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ ಬಳಿಕ. ಯಾಕೆಂತ ಹೇಳಿದ್ರೆ ಒಬ್ಬ ವಿಧಾನಸಭಾ ಸದಸ್ಯ ಇರಲಿ, ಒಬ್ಬ ಲೋಕಸಭಾ ಸದಸ್ಯ ಇರಲಿ, ವಿರೋಧ ಪಕ್ಷದಲ್ಲಿದ್ದಾಗ ಬಹಳ ಕಷ್ಟ ಕ್ಷೇತ್ರದ ಕೆಲಸ ಮಾಡಲಿಕ್ಕೆ. ಯಾಕೆಂತ ಹೇಳಿದ್ರೆ ವಿರೋಧ ಪಕ್ಷದ ಲೋಕಸಭಾ ಸದಸ್ಯರಿರ್ಬೋದು, ಶಾಸಕರಿರ್ಬೋದು, ಅವರಿಗೆ ಅನುದಾನಗಳನ್ನ ಕೊಡುವುದಿಲ್ಲ. ಆದ್ದರಿಂದ 5 ವರ್ಷ, ಈ 5 ವರ್ಷದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಜಿಲ್ಲೆಗೆ ಬಹುಶಃ ಸಾಧ್ಯ ಇರುವುದಕ್ಕಿಂತಲೂ ಮಿಗಿಲಾಗಿ